ಈ ಸೀರೆ ಇದೆ ಅಲ್ವಾ, ಇದು ರೇಷ್ಮೆ ಸೀರೆ. ವಿಷ್ಣು ಸಿಲ್ಕ್ ಹೌಸ್ ಅಂದರೆ ಇದು ಅಯ್ಯಂಗಾರ್ ರೋಡ್ ಬರುತ್ತಲ್ಲ ಚಿಕ್ಕಪೇಟೆಯಲ್ಲಿ, ಅಲ್ಲಿ ತಂದಿರೋದು ಈ ಸೀರೆ. ಇದು ನಮ್ಮ ಕೃಷ್ಣಮೂರ್ತಿ ಮದುವೆಯಲ್ಲಿ ನಮ್ಮ ಅಮ್ಮಗೆ ಅವನು ಕೊಡಿಸಿರೋಂಥ ಸೀರೆ. ಈ ಥರ ಸೇಮ್ ಸೀರೆನ ನಮ್ಮ ಭಾಗ್ಯನಿಗೂ ಕೊಡಿಸಿದ್ದಾನೆ ಮತ್ತು ನಮ್ಮ ಅಮ್ಮಗೂ ಕೊಡಿಸಿದ್ದಾನೆ. ನಮ್ಮಮ್ಮ ಇದು ಉಟ್ಟಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ನಾನು ನೋಡಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಮ್ಮಮ್ಮ ಸತ್ತೋದ್ಮೇಲೆ, ನಮ್ಮಮ್ಮ ತೀರೋದ್ಮೇಲೆ ನನ್ನ ತಂಗಿ ಹತ್ರ ಇತ್ತು, ಭಾಗ್ಯಶ್ರೀ ಹತ್ರ ಇತ್ತು. ಭಾಗ್ಯಶ್ರೀ ಈ ಸೀರೆನೂ ಮತ್ತು ದೀಪ ಇತ್ತು ನಮ್ಮಮ್ಮದು. ನಾನು ನಮ್ಮಮ್ಮನ ಹತ್ರ ಕೇಳಿದ್ದೆ, ಅಮ್ಮ ನನ್ನ ಹತ್ರ ಬೆಳ್ಳಿ ದೀಪಗಳಿಲ್ಲ, ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀನಲ್ಲ, ನಂಗೆ ದೀಪ ಬೇಕು ಅಂತ ಕೇಳಿದ್ದೆ. ಕೊಡ್ತೀನಿ ಅಂತ ನಮ್ಮಮ್ಮ ಹೇಳಿದ್ದು. ಹಾಗಾಗಿ ನಮ್ಮ ಭಾಗ್ಯಶ್ರೀಗೆ ಕೇಳಿದೆ, ಕೊಟ್ಟಲು ತಂದು. ಈ ಸೀರೆನೂ ಮತ್ತು ದೀಪ, ನಾನು ಪೂಜೆ ಮಾಡ್ತೀನಲ್ವ ಆ ದೀಪಗಳನ್ನು ನನಗೆ ಕೊಟ್ಟಲು. ಆ್ಯಕ್ಚುಲಿ ಇವನಿಗೆ ರಾಗನಿಗೆ ಕೊಡಬೇಕಿತ್ತು, ನಾನು ಕೇಳಿದ್ನಲ್ಲ ನಮ್ಮ ಅಮ್ಮನ ಹತ್ರ ಅಂತ ನನಗೆ ಕೊಟ್ಲೋಳು. ದೀಪನೂ ಇದನ್ನು ಕೊಟ್ಟಲು. ಏಕೆಂದರೆ ಇದು ನನಗೆ ಆ ದೀಪಗಳು ನಮ್ಮ ಮನೆ ಹೆಣ್ಮಗಳಿಗೆ, ಅಂದರೆ ನನ್ನ ಮಗಳು ಅವಳಿಗೆ ಅಂತ ಕೊಟ್ಟಿರೋದು ಅಜ್ಜಿ. ಇದು ನನಗೆ ತುಂಬ ಇಷ್ಟವಾಗಿತ್ತು ನಮ್ಮಮ್ಮ ಹುಟ್ಟಾಗ. ಆಮೇಲೆ ನಾನೇ ಹೋಗಿ ಅವನು ಮದುವೆಗೆ ಸೆಲೆಕ್ಷನ್ ಅಂತ ಮಾಡೋಕ್ಕೆ ಹೋದಾಗ ನಾನು, ರೂಪ, ಕೃಷ್ಣಮೂರ್ತಿ 3 ಜನನೂ ಹೋಗಿದ್ವಿ. ನನ್ನ ಮಗಳು ಬಂದಿದ್ಲು ನನ್ನ ಜೊತೆಗೆ, ಚಿಕ್ಕವಳಿದ್ಲು. ಹಂಗಾಗಿ ಹೋಗಿ ತೆಗಿಯೋಕ್ಕೆ ಅಂತ ಹೋದ್ವಲ್ಲ, ನನ್ನ ಮಗಳು ಹುಟ್ಟಿರಲಿಲ್ಲ ಅನಿಸ್ತಿಲ್ಲ, ಹುಟ್ಟಿಲ್ಲ. ನನ್ನ ಮಗನೂ ಒಟ್ಟು 3 ಜನನೋ ಎಷ್ಟು 4 ಜನನೋ ಹೋಗಿದ್ವಿ. ಹೋದಾಗ ಇದನ್ನು ಚಿಕ್ಕಪೇಟೆಯಲ್ಲಿ ತಗೊಂಡಿರೋಂಥ ಸೀರೆ, ರೇಷ್ಮೆ ಸೀರೆ, ಪ್ಯೂರ್ ರೇಷ್ಮೆ ಸೀರೆ. ಇದು ತುಂಬ ಬೆಲೆ ಬಾಳೋವಂಥದ್ದು. ನಮ್ಮ ಅತ್ತೆ ಹೆಂಗೆ ಕೊಟ್ಟಿದ್ದಾರೋ ಹಾಗೆ ಬೆಲೆ ಬಾಳೋವಂಥ ಸೀರೆ ಇದು. ನೋಡಿ, ಇದು ಪಲ್ಲು, ಇದಕ್ಕೆ ಬ್ಲೌಸ್ ಇದೆ. ಬ್ಲೌಸನ್ನು ಆ್ಯಕ್ಚುಲಿ ನಮ್ಮಮ್ಮ ಹೊಲ್ಸ್ಕೊಂಡಿದ್ದು ಬ್ಲೌಸು, ಅದನ್ನು ಫುಲ್ಲು ಬಿಚ್ಚಿ ನಾನು ಆಲ್ಟ್ರ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ನಮ್ಮಮ್ಮ ಸೀರೆ ಅಲ್ವಾ, ಅದಕ್ಕೋಸ್ಕರ ನಾನು ಆಲ್ಟ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಲೀವ್ಸ್ ಇದನ್ನು ಹಾಕ್ಬಿಟ್ಟು ಇದನ್ನು ಡೀಪ್ ಮಾಡ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ನಮ್ಮಮ್ಮ ಸೀರೆ, ಇದು ನಮ್ಮಮ್ಮನ ಸೀರೆ, ನಮ್ಮಮ್ಮನ ನೆನಪಿನ ಸೀರೆ ನೋಡಿ ಈ ಸೀರೆ. ಹಾಗಾಗಿ ಇದು ನಾನು ತುಂಬ ಜೋಪಾನವಾಗಿ ಈ ಸೀರೆನ ಇಟ್ಕೊಂಡಿದ್ದೀನಿ. ನನಗೆ ಹಾಳು ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಉಟ್ಕೊಳಕ್ಕೆ ತುಂಬ ಆಸೆ. ಇದು ರೇಷ್ಮೆ, ಪ್ಯೂರ್ ರೇಷ್ಮೆ ಸೀರೆ. ಇದು ತಾಯಿ ಸೀರೆ. ಅದು ನನಗೆ ಬಂದು ಸೇರ್ಕೊಂಡಿದೆ.